ನನ್ನ ಪತಿಯನ್ನ ಕೊಂದವರನ್ನ ಕೊಲ್ಲಿ ಸೈನಿಕರಿಗೆ ರಕ್ಷಣೆ ಇಲ್ಲ ಎಂದರೆ ಹೇಗೆ? ಹುತಾತ್ಮ ಯೋಧ ಗುರು ಪತ್ನಿ ನೋವಿನ ನುಡಿಗಳನ್ನಾಡಿದ್ದಾರೆ. ನನ್ನ ಪತಿಯನ್ನ ಕೊಂದವರನ್ನ ಕೊಲ್ಲಿ, ಯಾವುದೇ ಕಾರಣಕ್ಕೂ ಕೂಡ ಉಳಿಸಬೇಡಿ. ಸೈನಿಕರಿಗೆ ರಕ್ಷಣೆ ಇಲ್ಲ ಅಂದ್ರೆ ಹೇಗೆ? ನಮ್ಮ ಸೈನಿಕರಿಗೆ ರಕ್ಷಣೆ ಬೇಕಾಗಿದೆ. ಹುತಾತ್ಮ ಯೋಧ ಗುರು ಪತ್ನಿ ನೋವಿನ ನುಡಿಗಳನ್ನಾಡಿದ್ದಾರೆ. ಪುಲ್ವಾಮಾದಲ್ಲಿ ನಡೆದಿರುವ ಉಗ್ರರ ದಾಳಿಯಿಂದ 44 ಯೋಧರು ಬಲಿಯಾಗಿದ್ದಾರೆ. ನಾವೀಗ ಕರ್ನಾಟಕದ ಮಂಡ್ಯದಲ್ಲಿರುವ ಉಗ್ರರ ಮೃತ ಗುರು ಯೋಧನ ಮನೆ ಮುಂದೆ ಇದ್ದೇವೆ. ಇದು ಮೃತ ಗುರು ಯೋಧನ ನಿವಾಸ. ಅವರ ಇಡೀ ಕುಟುಂಬ ಇವತ್ತು ಮೌನದಲ್ಲಿ ಶರಣಾಗಿದೆ. ಅವರ ಕುಟುಂಬಸ್ಥರು ಆಕ್ರಂದನವನ್ನು ಪಡ್ತಿದ್ದಾರೆ. ಎಲ್ಲರೂ ಸಹ ಮೃತದೇಹ ಯಾವಾಗ ಬರುತ್ತೆ, ಪಾರ್ಥಿವ ಶರೀರ ಯಾವಾಗ ಬರುತ್ತೆ ಅನ್ನೋ ಮಾಹಿತಿಯನ್ನ ಕಾಯ್ದುಕೊಂಡು ಕುಳಿತಿದ್ದಾರೆ. ಅವರ ಪತ್ನಿಯ ರೋದನೆಯನ್ನ ಯಾರೂ ಸಹ ಕೇಳುತ್ತಿರೋದಕ್ಕೆ ಆಗ್ತಾ ಇಲ್ಲ. ಕಾರಣ ಏನಾಯ್ತು, ಇಡೀ ಘಟನೆಯ ಹಿಂದೆ ಯಾರಿದ್ದಾರೆ ಎಲ್ಲರೂ ಸಹ ಗೊತ್ತಿದೆ. ಆದರೂ ಸಹ ಆ ದುಃಖವನ್ನು ಯಾರಿಗೂ ಸಹ ಭರಿಸೋದಕ್ಕೆ ಆಗ್ತಾ ಇಲ್ಲ. ಈ ಬಗ್ಗೆ ಅವರ ಪತ್ನಿಗೆ ಮಾಹಿತಿ ಯಾವಾಗ ಸಿಕ್ತು, ಅವ್ರನ್ನ ಮಾತನಾಡಿಸುವಂಥ ಒಂದು ಪ್ರಯತ್ನ ಮಾಡೋಣ. ಅಮ್ಮ, ನಾವು ಏನು ಎಲ್ರಿಗೂ ಕಷ್ಟ ಆಗುತ್ತೆ ಈ ಸಂದರ್ಭ. ನಿಮಗೆ ಎಷ್ಟೊತ್ತಿಗೆ ಮಾಹಿತಿ ಗೊತ್ತಾಯ್ತು? ಯಾರು ನಿಮ್ಗೆ ಫೋನ್ ಮಾಡಿದ್ರು? ಯಾರು ಅಧಿಕೃತವಾಗಿ ನಿಮ್ಗೆ ಹೇಳಿದ್ರು? ನನಗೆ ಫ್ರೆಂಡ್ ಒಬ್ಬ ಅಣ್ಣ ಇದ್ರು, ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು. ಆಮೇಲೆ ನಂಗೆ 11 o'clock ಗೊತ್ತಾಗ ನಾನು ಅವಾಗ ನೋಡಿದೆ. ನಿಮ್ಗೆ ಘಟನೆ ಸುಮಾರು 4:15 ಅಷ್ಟೊತ್ತಲ್ಲ ಆಯ್ತು. ಆಗ ನೀವೇನಾದ್ರು ಟಿವಿ ನೋಡ್ತಾ ಇದ್ರ ಅಥವಾ ಮನೆಗೆ ಹೋಗಿದ್ದು? ಅಂದ್ರೆ ಮಳವಳ್ಳಿ ಹೋಗಿದ್ದೆ. ಅಲ್ಲಿ ಕರೆಂಟ್ ಇರಲಿಲ್ಲ, ನಮಗೆ ಗೊತ್ತಾಗಿರ್ಲಿಲ್ಲ. ನನಗೆ ಹೇಳಿದ್ದು 11 ಗಂಟೆಲಿ ಹೇಳಿದ್ರು. ಅವಾಗ ಕರೆಂಟ್ ಇತ್ತು, ನೋಡ್ದೆ. ಅವರು ಕರ್ನಾಟಕದವ್ರ ಡ್ಯೂಟಿಗೆ ಹೋಗೋರ ಅಣ್ಣ ಅಂತ, ಅಣ್ಣ ಹೋಗಿದ್ದಾರೆ ಅಂತ ಅಂದೆ. ಆಮೇಲೆ ಟಿವಿ ನೋಡು ಅಂತ ಅಂದ್ರು. ನಾನು ಅವಾಗ ನೋಡ್ದೆ. ಅಂದ್ರೆ ಅಲ್ಲಿ ತನಕ ನಿಮ್ಗೆ ಯಾರು ಅಧಿಕಾರಿಗಳು ಅಥವಾ ಬೇರೆ ಯಾರು ಇನ್ಫಾರ್ಮ್ ಮಾಡಿರ್ಲಿಲ್ಲ? ಇಲ್ಲ, ಅವ್ರ ಆಫೀಸ್ ಕಡೆಯಿಂದ ಮಾಡಿದ್ರು, ಅವ್ರು ಫೋನ್ ಮಾಡಿದ್ರ ಅಂತ ಕೇಳಿದ್ರು ಅಷ್ಟೇ. ಅದನ್ನ ಬಿಟ್ರೆ ಏನು ಕೇಳಲಿಲ್ಲ ಅವರು. ನಿಮ್ಗೆ ವಿಚಾರ ಗೊತ್ತಾದ್ಮೇಲೆ ನೀವು ಅಲ್ಲಿಯವ್ರನ್ನ ಯಾರನ್ನಾದ್ರು ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರ? ಆ ಆಫೀಸ್ ಅವ್ರಿಗೆ ಮತ್ತೆ ರಿಟರ್ನ್ ಮಾಡಿದೆ. ಅವರು ನಾಳೆ ಬೆಳಿಗ್ಗೆ ತನಕ ವೆಯ್ಟ್ ಮಾಡಿ ಏನು ಇಲ್ಲ ಅಂತ ಅಷ್ಟೇ. ನಿಮ್ಗೆ ಲಾಸ್ಟ್ ಯಾವಾಗ ಅವ್ರು ಕಾಲ್ ಮಾಡಿದ್ದು? ನನಗೆ ನಿನ್ನೆ ಬೆಳಿಗ್ಗೆ ಮಾಡಿದ್ರು, ನಾನು ಪಿಕ್ ಮಾಡದೆ ಹೋದೆ. ನಾನು ಮಾತಾಡ್ಕೊಬೇಕಿತ್ತ. ಆಮೇಲೆ ನಾಳೆ ಕಾಲ ಹೋಯ್ತು. ಅವ್ರೇನಾದ್ರು ಹೇಳಿದ್ರ ಈಗ ಒಂದ್ ಜಾಗದಿಂದ ನಾವು ಇನ್ನೊಂದ್ ಜಾಗಕ್ಕೆ ಹೋಗ್ತೀವಿ? ಇಲ್ಲ ಸರ್, ಅದನ್ನ ಹೇಳಿಲ್ಲ. ಹಂಗಾದ್ರೆ ಹೇಳಿದ್ರೆ ಮಾತಾಡ್ಕೊಂತಿದ್ದೆ. ಮೊದ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರು? ಯಾವ ಜಾಗದಲ್ಲಿ? ಶ್ರೀನಗರದಲ್ಲಿ ಮಾಡ್ತಿದ್ರು. ಇವತ್ತು ಎಲ್ಲಿಗೆ ಶಿಫ್ಟ್ ಆಗ್ತಾ ಇದ್ರು ಅವರು? ಇಲ್ಲಿಂದ ಭಾನುವಾರ ಹೋಗಿ ಜಮ್ಮಲ್ಲಿದ್ರು. ಜಮ್ಮಿಂದ ಶ್ರೀನಗರಕ್ಕೆ ಹೋಗ್ಬೇಕಾದ್ರೆ ಹಂಗಾಗಿರೋದು. ವಿಚಾರ ಗೊತ್ತಾದ್ಮೇಲೆ ನೀವು ಮನೆಗ್ ಬಂದ್ರ? ಇಲ್ಲಿ ಅವ್ರ ಅಪ್ಪ ಅಮ್ಮನ ಯಾರನ್ನ ಮಾತಾಡ್ಸಾರ? ಅದೇ ಯಾವಾಗ ಗೊತ್ತಾಯ್ತು ನೀವು ಬೇರೆ ಕಡೆ ಇದ್ರಿ ಅಂತ ಹೇಳಿದ್ರಲ್ಲ? ನಾವ್ ಬಂದ್ವಿ, ಆಟೋ ಮಾಡ್ಕೊಂಡ್ ಬಂದ್ವಿ. ಈಗ ಮಂಡ್ಯ DC ಏನ್ ಹೇಳಿದ್ರಮ್ಮ ನಿಮ್ಗೆ? ಬೆಳಿಗ್ಗೆ ಭೇಟಿ ಮಾಡಿದ್ರು? ಏನ್ ಹೇಳಿದ್ರೆ ಏನ್ ಸಹ ನಂಗೆ ಸಿಗ್ತಾರ ಮತ್ತೆ ಅವರು? ಏನ್ ಸಿಗ್ತಾರೆ ನಮಗೆ ಅವರು? ಅಯ್ಯೋ, ನಮ್ಗೆ ಸಿಗಲ್ರ. ಬಹಳ ದುಃಖ ಆಗತ್ತೆ ಅಮ್ಮ. ಆ ಘಟನೆ ದೃಶ್ಯಗಳನ್ನ ನೋಡಿದ್ರಿ, ಅದನ್ನ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ನಿಸ್ತು? ಅಬ್ಸರ್ವ್ ಮಾಡ್ಲಿಲ್ಲ, ನನ್ ಕೈ ನೋಡಕ್ ಆಗಿಲ್ಲ. ನಾನು ಅಬ್ಸರ್ವ್ ಮಾಡ್ಲಿಲ್ಲ. ನಾನು ಏನ್ ಆಗ್ಬೇಕು ಅಂತ ಕೇಳಿದ್ರೆ ನೀವು ಯಾವ ರೀತಿಯ ನ್ಯಾಯವನ್ನ ಕೇಳ್ತೀರಾ? ನ್ಯಾಯ ಅವ್ರ ಹೆಂಗ್ ಬ್ಲಾಸ್ಟ್ ಮಾಡಿದ್ರು ಹಂಗೆ ನಾವು ಬ್ಲಾಸ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಅಷ್ಟೇನೆ. ದೇಶ ಕಾಯಕ್ ಹೋದವ್ರು ಅವ್ರು ಹಿಂಗ್ ಮಾಡಿದ್ರೆ ಅವ್ರೇ ರಕ್ಷಿಸ್ಕೋತಾರೆ. ಯಾರನ್ನು ಕಾಯಕ್ ಬೇಡ. ಅವ್ರ ಏನ್ ಮಾಡಿದ್ರು ಅಂತ ಅವ್ರು ಸಾಯಿಸ್ಬೇಕಿತ್ತು. ಅವ್ರಿಗೆ ಇದ್ರಿಂದ ಏನ್ ಸಿಕ್ತು? ಅವ್ರಿಗೆ ಏನ್ ಸಿಕ್ತು? ಅಮ್ಮ ಮದುವೆ ಆದ್ಮೇಲೆ ಹೇಗಿದ್ರಮ್ಮ ನಿಮ್ ಜೊತೆ? ಚೆನ್ನಾಗಿದೆ ಸರ್. ಸೇನೆ ಬಗ್ಗೆ ಏನಾರು ಮಾತಾಡ್ತಾ ಇದ್ರ ಅವ್ರು? ಮಾತಾಡ್ತಿದ್ರು. ನಾವು ಹುಷಾರು ಅಂತ ಹೇಳ್ತಿದ್ದೆ. ಅಮ್ಮ ಡ್ಯೂಟಿಗೆ ಬಿಟ್ಟು 2.5 ತಿಂಗಳು ಟ್ರೈನಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು. ಅವ್ರನ್ನ ಹೆಂಗ್ ಸಾಯಿಸಿದಾರೆ ಅವ್ರನ್ನ ಹಂಗೆ ಸಾಯಿಸ್ಲೇ. ಯಾಕೆ ಅವ್ರಿಗೆ ಸೆಕ್ಯೂರಿಟಿ ಕೊಡ್ಬೇಕು? ಯಾವ ಸೆಕ್ಯೂರಿಟಿನೂ ಬೇಡ. ಅವ್ರು ರಕ್ಷಿಸ್ಕೊಳ್ಳಿ. ಸೈನಿಕರನ್ನೆಲ್ಲ ಅವ್ರ ಮನೆಗೆ ಕಳ್ಸಕ್ ಹೇಳಿ. ಅವ್ರನ್ನ ಸಾಯಿಸೋದ್ ಬೇಡ. ಅವ್ರಾದ್ರೂ ಚೆನ್ನಾಗಿರ್ಲಿ. ನಮ್ಮ ಬೇಡ. ಅಮ್ಮ
ಇದು ಗುರು ಅವರ ಪತ್ನಿಯ ದುಃಖದ ಮಾತುಗಳು. ಯಾರೂ ಸಹ ಸೈನಿಕರು ಅಲ್ಲಿ ದೇಶ ಕಾಯೋದು ಬೇಡ, ಅವರ ಕುಟುಂಬವನ್ನು ಕಾದ್ರೆ ಸಾಕಾಗಿದೆ. ನನ್ನ ಗಂಡನನ್ನ ಹೇಗೆ ಹತ್ಯೆ ಮಾಡಿದ್ದಾರೆ ಅದೇ ರೀತಿಯಾದಂತಹ ಹತ್ಯೆ ಆ ಉಗ್ರರಿಗೆ ಆಗಬೇಕು ಅನ್ನೋ ಒಂದು ಮನವಿಯನ್ನು ಮಾಡ್ತಿದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮಂಡ್ಯ.